ಬೆಳಗ್ಗೆ ಎದ್ದು ನೋಡಿದಾಗ ಅನಂತ ಭವನದ ಹಿಂದೆ ಒಂದು ಆಲದ ಮರ ತಲೆ ಎತ್ತಿ ನಿಂತಿತ್ತು. ನೀವು ನಿನ್ನೆ ಬಂದಾಗ ನಾನು ಇಲ್ಲಿ ಇರಲಿಲ್ಲ, ಕ್ಷಮಿಸಿ. ನಾನು ಇಲ್ಲಿನ ಕೇರ್ ಟೇಕರ್ ಅಪ್ಪಣ್ಣ. ನನ್ನ ತಂಗಿಯ ಮಗು ಆಸ್ಪತ್ರೆಯಲ್ಲಿ ಇದೆ. ನಾನು ಹೋಗ್ಬೇಕಾಯಿತು. ಇಲ್ಲದಿದ್ದರೆ ಸಾಯಂಕಾಲಕ್ಕೂ ಮುಂಚೆ ನಿಮ್ಮನ್ನು ಭೇಟಿಯಾಗುತ್ತಿದ್ದೆ. ನನ್ನ ಮನೆ ಅಡಕೆ ತೋಟದ ಆಚೆ ಇದೆ. ನನೆದು ಹೋದರೆ 10 ನಿಮಿಷವೇ ಆಗುತ್ತದೆ. ಮ್ಯಾನುಸ್ಕ್ರಿಪ್ಟ್ ಯಾರು ಬರೆದದ್ದು? ನನಗೆ ಗೊತ್ತಿಲ್ಲ ಸರ್. ತಿಂಗಳಿಗೆ ನನ್ನ ಖಾತೆಗೆ ಹಣ ಬರುತ್ತೆ. ಬೆಂಗಳೂರಿನಿಂದ ಒಬ್ಬರು ಕಳಿಸ್ತಾರೆ. ನೀವು ಚೌಕಾಸಿ ಮಾಡಿದಿರಾ? ನನಗೆ ತೊಂದರೆ ಕೊಡುವ ವಿಷಯಗಳ ಬಗ್ಗೆ ಕೇಳಬಾರದು ಎಂದು ನಾನು ಕಲ್ತಿದ್ದೀನಿ ಸರ್. ಇಲ್ಲಿ ನಾ ಬರುವ ಮೊದಲು ಯಾರು ವಾಸವಿದ್ದವರು? ನೀವು ಸ್ನಾನ ಮಾಡಿ ಬನ್ನಿ, ಮನೆ ತೋರಿಸುವಾಗ ಎಲ್ಲ ಹೇಳ್ತೇನೆ. ನಾನಿಲ್ಲಿ ರಾತ್ರಿ ಮಲಗುದಿಲ್ಲ ಸರ್. ನನ್ನ ಈ ಸೊಂಟ ನೋವಿಗೆ ಇಲ್ಲಿನ ಮಂಚುಗಳು ಹೊಂದುದಿಲ್ಲ ಸರ್. ಅಪ್ಪಣ್ಣ ನನಗೆ ಬೀಗ ಹಾಕಿದ ಎಲ್ಲಾ ಕೋಣೆಗಳನ್ನು ತೆಗೆದು ತೋರಿಸಿದ. ನಮ್ಮ ಸಾಹೇಬ್ರು ಕೆಲವೊಮ್ಮೆ ಸಾಹಿತಿಗಳನ್ನು, ಸಂಗೀತಗಾರರನ್ನು ಆಹ್ವಾನಿಸುತ್ತಿದ್ದರು. ಒಮ್ಮೆ ಗವರ್ನರ್ ಕೂಡ ಬಂದಿದ್ದರಂತೆ. ಈಗ ಸಾಹೇಬ್ರ ಮಕ್ಕಳು ಮನೆಯನ್ನ ಬೆಂಗಳೂರಲ್ಲಿನ ರಿಯಲ್ ಎಸ್ಟೇಟ್ ಏಜೆಂಟ್ಗೆ ಮಾರಿ ಫಾರಿನ್ ನಲ್ಲಿ ಸೆಟಲ್ ಆಗಿದ್ದಾರೆ. ನಿಮ್ಮ ಬರವಣಿಗೆಗೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಇಲ್ಲಿ ಇವೆ. ನಿಮ್ಮ 2 ಹೊತ್ತಿನ ಊಟ ಅಡುಗೆ ಕೋಣೆಯಲ್ಲಿ ಇಟ್ಟಿದ್ದೇನೆ. ನಾನು ಮತ್ತೆ ನಾಳೆ ಮುಂಜಾನೆ ಬರುತ್ತೇನೆ. ಮನೆಯ ಜೀವನ ಶೂನ್ಯವಾಗಿತ್ತು. ನಾನು ಅರಣ್ಯದೊಳಗೆ ಜಲಪಾತದ ಹುಡುಕಾಟದಲ್ಲಿ ಸುತ್ತಾಡುತ್ತಿದ್ದೆ. ಬಂದ 3ನೇ ದಿನ ಅವಳನ್ನು ನೋಡಿದೆ. ದೂರದಲ್ಲಿದ್ದರೂ ನಾನು ಕಂಡ ಅತ್ಯಂತ ಸುಂದರ ಹುಡುಗಿಯವಳು. ಏಳನೇ ದಿನ ಅವಳನ್ನು ಮಾತನಾಡಿಸುವ ಧೈರ್ಯ ಮಾಡಿದೆ. ಅವಳ ಹೆಸರು ರತಿ. ಬೆಂಗಳೂರಿನ ಜೀವನ
ನನ್ನ ಓದು, ಮನೆಯವರ ಬಗ್ಗೆ ಕೇಳಿದಳು. ಆಕೆಯ ಕುತೂಹಲದಲ್ಲಿ ಹಸಿವಿನ ಶಬ್ದವಿತ್ತು. ಕತೆಗಳಿಗಾಗಿ ಬಹುಕಾಲದಿಂದ ಕಾಯುತ್ತಿದ್ದವಳೇನೋ. ನೀನು ಹೇಳಿದ ಎಲ್ಲವನ್ನೂ ನೋಡಬೇಕು ಅನಿಸುತ್ತಿದೆ ನನಗೆ ಎಂದು ಆಸೆಯನ್ನು ವ್ಯಕ್ತಪಡಿಸಿದಳು. ನಾನು ಅವಳಿಗೆ ನೆನಪಿನ ಕಾಣಿಕೆಗಳನ್ನು ಕೊಡತೊಡಗಿದೆ. ನನ್ನ ಅಜ್ಜನಿಗೆ ನಾನು ಆಕೆಯನ್ನು ಭೇಟಿಯಾಗುವುದು ಇಷ್ಟವಿರಲಿಲ್ಲ. ರತಿ, ನನಗೆ ರೈಟರ್ ಆಗುವ ಆಸೆ. ಕತೆಗಳು ಅಥವಾ ಕವಿತೆಗಳು ಎಂದು ಅವಳು ಕೇಳಿದಳು. ಕವಿತೆಗಳು. ಸುಂದರ ಜಾಗ, ಈ ಪಯಣ ಮತ್ತು ನಿನ್ನ ಮೇಲೆ ಕವಿತೆ ಬರೆಯುವ ಆಸೆ. ಅವನ ಅಮ್ಮನಿಗೆ ಹುಷಾರಿಲ್ಲ. ಕೂಡಲೇ ಅವನನ್ನು ಕಳುಹಿಸಿಕೊಡಿ ಎಂದು ಪತ್ರ ಬರೆದಿದ್ದಾರೆ ಎಂದು ಅಜ್ಜ ಹೇಳಿದರು.